ಗ್ರಾಮದಿಂದ ನ್ಯಾಯಬೆಲೆ ಅಂಗಡಿ ಅಮಾನತು ಮಾಡುವ ಬಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸುವುದೇನೆಂದರೆ, ಇವತ್ತು ಈ ಮೇ ಮತ್ತು ಜೂನ್ ತಿಂಗಳ 2 ತಿಂಗಳದು ಎಟ್ ಎ ಟೈಮು ಪಡಿತರ ಬಂದಿರತಕ್ಕಂಥದ್ದು. ಅದು 2 ಸಲ ಎಫರ್ಟ್ ಹಾಕಿಕೊಂಡು ಮೇ ಮತ್ತು ಜೂನ್ ತಿಂಗಳ 35 ಕೆಜಿ ಅಯ್ಯವಯ್ಯ ಅಂತ್ಯೋದಯ ಕಾರ್ಡಿಗೆ 35 ಕೆಜಿ 70 ಕೆಜಿ ಕೊಡ ಬದಲು 60 ಕೆಜಿ ಕೊಟ್ಟು 10 ಕೆಜಿ ಪ್ರದಾನ. ಮತ್ತೆ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 50 ವಿಜಯರಾಮ್ ದೇಶಪಾಂಡೆ ಅವರು ಇವತ್ತು ಅಲ್ಲಿ ತನಕ ಹಂಚ್ಕೊಂತ ಬಂದು ಎಲ್ಲ ಮೋಸ ಮಾಡತಕ್ಕಂತ ಬಂದಾನ. ಎಲ್ಲ ಗ್ರಾಮಸ್ಥರು ಇವತ್ತು ಏನ್ ತಿಳಿ ಹೇಳಿಲ್ಲ ಅದೇನು ಮನಸ್ಸಿಗೆ ತಗೊಂಡಿಲ್ಲ. ಇವತ್ತು ನ್ಯಾಯಬೆಲೆ ಅಂಗಡಿ ಸಂಖ್ಯೆ 50 ಕಾರ್ಡ್ಗಳು 40 BPL ಕಾರ್ಡ್ ಅದಾವ, ಅಂತ್ಯೋದಯ ಕಾರ್ಡ್ 60 ಅದಾವ, ಜಂಪ್ ಕಾರ್ಡ್ 60 ಅದಾವ್ರಿ. ಇಷ್ಟು ಕಾರ್ಡ್ ಎಲ್ಲ ಜನರಿಗೆ ಬಡ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ವಿಜಯರಾಮ್ ದೇಶಪಾಂಡೆ ಅವರು ಮಾಡ್ಯಾರ. ಇವತ್ತು ನಿನ್ನೆ ಫುಡ್ ಇನ್ಸ್ಪೆಕ್ಟರ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ 3 ಜನ ಫುಡ್ ಇನ್ಸ್ಪೆಕ್ಟರ್ ಬಂದು ಈ ಅಲ್ಲೇ ಸಂಖ್ಯೆ ಬರ್ತೀವಿ ಮತ್ತು ಮತ್ತೆ ಎಷ್ಟು ಜನ ಒಂದು ಕಾರ್ಡ್ನಾಗಿದಾರ ಆ ಕಾರ್ಡ್ ಜನಸಂಖ್ಯೆ ಬರೆದಿವಿ. ಆ ಜನಸಂಖ್ಯೆಗೆ ಅನುಗುಣವಾಗಿ 5 ಮಂದಿ ಇದ್ರೆ 5 ಕೆಜಿ ಮುರಿದಾನ, 4 ಮಂದಿ ಇದ್ರೆ 4 ಕೆಜಿ ಮುರಿದಾನ. ಈ ಒಂದು ವ್ಯವಸ್ಥೆಯಿಂದ ನಾವು ಇವತ್ತು ದೊಡ್ಡಾಳ ಜಗದೀಶ್ ಅಂತೇಳಿ ನಾನು ಒಬ್ಬನೇ ಅವತ್ತು ಹೊತ್ತಿಗೆ ಯಾರು ಇದ್ದಿಲ್ಲ ಊರಾಗ ಆ ಜಗದೀಶನ್ ಕರ್ಕೊಂಡು ಹೋಗಿ ಹೇಳಿದ್ವಿ. ನಾವು ಹೇಳಿದ್ರು ಕೂಡ ನೀವು ಮುರಿಬಾಡ್ರಿ ಎಲ್ಲರಿಗೆ ವಿತರಣೆ ಮಾಡ್ರಿ ಅಂತ ಹೇಳಿದ್ರು ಕೂಡ ಮತ್ತೆ ಅರ್ಧ ಕೂಡ ಮತ್ತೆ ಮುರಿದ ಕೊಟ್ಟ. ಹಿಂಗಾಗಿ ಯಾರ್ದು ಮಾತು ಲೆಕ್ಕದಂಗ ಆತ ಮಾಡಕತ್ತೇನ. ಇವರು ನಿನ್ನೆ ಫುಡ್ ಇನ್ಸ್ಪೆಕ್ಟರ್ ಬಂದಾಗ ಎಲ್ಲ ಚೆಕ್ ಮಾಡಲಾರ್ದನ ಎಲ್ಲ ಜನರಿಗೆ ಸಬು ಬೇಡಿ ತನ್ನ ಹಿಂಬಾಲಕರಿಗೆ ಏನೇನು ಹೇಳಿದ್ದಾನ ಅವರೆಲ್ಲ ಇದೊಂದು ಸಲ ಇರಲಪ್ಪ ಅಂಗಡಿ ಇರಲಿ ಹಂಗ ಹಿಂಗ ತಪ್ಪು ಮಾಡ್ಯಾನ ತಪ್ಪಾಗೈತೆ ಅಂತೇಳಿ ಅಂದ್ರೂ ಕೂಡ ಏನಪ್ಪ ಅಂತಂದ್ರ ಲೆಕ್ಕದಂಗನ ಇವರು ನಿನ್ನೆ ಎನ್ಕ್ವೈರಿ ಸರಿ ಮಾಡಿಲ್ಲ. ಆ ಕಾರಣದಿಂದ ಇವತ್ತು ನಾವು ಎಲ್ಲ ಗ್ರಾಮಸ್ಥರು ಸೇರಿ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನಾವು ಹೇಳಿಕೆ ಕೊಡಕತ್ತೀವಿ. ಇವತ್ತು ವಿಜಯರಾವ್ ದೇಶಪಾಂಡೆಯನ್ನ ಅಂಗಡಿಯನ್ನ ರದ್ದು ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು AC ಕಂಪ್ಲೇಂಟ್ ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, ಎಲ್ಲರಿಗೂ ಗಮನಕ್ಕೆ ತಂದಿವಿ. ತಂದ್ರು ಕೂಡ ಇವತ್ತು ಇನ್ನವರಿಗೆ ಯಾವುದು ಆಗಲಾರದ ಒಂದು ವಿಷಯಕ್ಕೆ ನಾವು ಇವತ್ತು ಪತ್ರಿಕಾ ಮಾಧ್ಯಮ ಹೇಳ್ತೀವಿ. ಅದನ್ನು ಖಂಡಿಸಿ ನಾವು ನಮ್ಮ ಅಂಗಡಿ ರದ್ದು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ.